ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಹಿಂದೆಯೇ ನಿಮ್ಮ ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಮಾಡಿದ್ದೆ ನಾನು. ಅದರಲ್ಲಿ ಲಿಖಿತವಾಗಿ ಎಲ್ಲ ಉತ್ತರಗಳನ್ನು ತೋರಿಸಲಿಕ್ಕೆ ಆಗಿರಲಿಲ್ಲ. ಈಗ ಎಲ್ಲ ಉತ್ತರಗಳನ್ನು ಲಿಖಿತವಾಗಿ ನೋಡೋಣ. ಮತ್ತು ಯಾರಿಗೆಲ್ಲ PDF ಬೇಕಂದರೆ ಎಲ್ಲ ವಿಷಯಗಳ PDFಗೆ 99 ಪೇ ಮಾಡಿ ತೊಗೋಬಹುದು. ಮತ್ತು ಒಂದೇ ಒಂದು ವಿಷಯ ಬೇಕು ಅಂತಂದರೆ 29 ಪೇ ಮಾಡಿ ತೊಗೋಬಹುದು. ಮತ್ತು ನೀವು ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು ಮತ್ತು ಪಾಸಿಂಗ್ ಪ್ಯಾಕೇಜ್, ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪಾಸಿಂಗ್ ಪ್ಯಾಕೇಜನ್ನು ಕೂಡ ಕಳಿಸಲಾಗುವುದು. 3 ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು, ಲಿಖಿತ ಉತ್ತರಗಳು ಮತ್ತು ಪಾಸಿಂಗ್ ಪ್ಯಾಕೇಜನ್ನು ಕೇವಲ 29 ರುಪೀಸ್ಗೆ ನೀವು ತಗೋಬಹುದು. ಇಲ್ಲಿ ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದ ಕೆಳಗೆ ನೀಡಿರುವ ಯಾವ ಹೇಳಿಕೆ ಸರಿಯಾಗಿದೆ ನೋಡಿ. ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಿಂದ ಆಗೋದು 5ನೇ ಜೂನ್. ಲಿಬಿಯಾದ ನಿರಂಕುಶಾಧಿಕಾರಿ ಮ್ಯೂಮರ್ ಗಡಾಫಿ. ಯಾವ ಸಂಘಟನೆ ಮುಂದಿನ ಪೀಳಿಗೆಯನ್ನು ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ವಿಶ್ವಸಂಸ್ಥೆ. ನೋಡಿ, ಈ ಕೆಳಗಿನ ಯಾವ ಹೇಳಿಕೆ ಸೂಕ್ತವಾಗಿದೆ? ಜವಾಹರ್ಲಾಲ್ ನೆಹರು ಮತ್ತು ಚೌವ್ಯಾನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು. ಇನ್ನು ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ನೋಡಿ, ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ಇಲ್ಲಿ ಸ್ಪೀಕರ್ ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ ನೋಡಿ. ಸ್ಪೀಕರ್ ಅವರು ತಾವು ಆಯ್ಕೆಯಾದ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸಾರ ಶಾಸನಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. 2002ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂತು. LA ಕಾಫ್ಮನ್ ಅಸ್ಮಿತೆಯ ರಾಜಕಾರಣವನ್ನು ಗುರುತಿಸಿದರು. ಅಂತಾರಾಷ್ಟ್ರೀಯ ನ್ಯಾಯಾಲಯವು ದಿ ಹೇಗ್ನಲ್ಲಿದೆ. CHOGMನ ನಾಯಕತ್ವವನ್ನು ಇಂಗ್ಲೆಂಡ್ ದೇಶ ವಹಿಸಿದೆ. ಇನ್ನು ಹೊಂದಿಸಿ ಬರೆಯಿರಿ ನೋಡಿ. ಬೌಂಡ್ರಿ ಕಮಿಷನ್, ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಮಸೂರಿ. ಭಯೋತ್ಪಾದನೆ, ಟೆರರ್. 24ನೇ ಅಕ್ಟೋಬರ್ 1945 ವಿಶ್ವಸಂಸ್ಥೆ. ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ ಸಂಸ್ಥಾನವು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆ ಮಾಡಲಾದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಅಂತ ಕರೆಯಲಾಯಿತು. ಪಶ್ಚಿಮ ಘಟ್ಟ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು? ಕರ್ನಾಟಕದ ಮಲೆನಾಡು ಪ್ರದೇಶದ ಜನರು. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿಗಳು. LAC ಅಂದ್ರೇನು? ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಬಂಗಬಂಧು ಅಂದರೆ ಯಾರು? ಶೇಖ್ ಮುಜಿಬುರ್ ರೆಹಮಾನ್. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸುವ ನೋಡಿ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಅಂದರೇನು? ಚುನಾವಣೆಯಲ್ಲಿ ಸ್ಪರ್ಧಿಸಲು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನಗಳಿಗೆ ಇಂಧನ, ಮೈಕ್, ಕರಪತ್ರ, ಪತ್ರಿಕೆಗಳಲ್ಲಿ ಪ್ರಕಟಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಚಾರ ಮುಂತಾದವುಗಳಿಗೆ ಚುನಾವಣಾ ವೆಚ್ಚವನ್ನು ರಾಜ್ಯಗಳೇ ಭರಿಸುವುದು. ಇದು ಇನ್ನೂ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ. ಕೇಂದ್ರ ಸೇವೆಗಳ ಯಾವುದಾದ್ರೂ 2 ಉದಾಹರಣೆಗಳನ್ನು ತಿಳಿಸಿ ನೋಡಿ. ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ಆಡಳಿತ ಸೇವೆ. ಯಾವುದಾದ್ರೂ ಹೇಳ್ಬೋದು ನೀವು. ಭಾರತೀಯ ಅರಣ್ಯ ಸೇವೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ನಿರ್ಧಾರವನ್ನು ಬರೆಯಿರಿ ನೋಡಿ. ಅವರ ದುರ್ನಡತೆಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅಧಿಕಾರದಿಂದ ವಜಾಗೊಳಿಸಬಹುದು. BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿ ಯಾವುದು? ಶಿಕ್ಷಣ, ಸಂಘಟನೆ, ಹೋರಾಟ. ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ ನೋಡಿ. 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯುವುದು ಕಡ್ಡಾಯ ಶಿಕ್ಷಣ ಎಂದು ಕರೆಯಲಾಗಿದೆ. NDA ಮೈತ್ರಿಕೂಟದ ಯಾವುದಾದ್ರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. BJP, TDP, JDU, ಇತರೆ ಪಕ್ಷಗಳು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ನೋಡಿ. ಪಾಮರ್ ಮತ್ತು ಪಾರ್ಕಿನ್ಸನ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂಬುದು ಸಮಸ್ಯೆಯನ್ನು ಸುಧಾರಿಸಬಲ್ಲ ಒಂದು ವಿಜ್ಞಾನವಲ್ಲ, ಇದೊಂದು ಉತ್ತಮವಾದಂತಹ ಸಮಸ್ಯೆಗಳ ಪರಿಹಾರ ಹುಡುಕಬಲ್ಲ ಉದ್ದೇಶ ಮತ್ತು ಕ್ರಮಬದ್ಧ ಸಿದ್ಧಾಂತವಾಗಿದೆ. ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಅಂದ್ರೇನು? ಪೆರಿಸ್ಟ್ರೋಯಿಕ್ ಅಂದರೆ ಪುನರ್ರಚನೆ, ಗ್ಲಾಸ್ನಾಸ್ಟ್ ಅಂದರೆ ಮುಕ್ತತೆ. ಇನ್ನು 15-20 ವಾಕ್ಯಗಳಲ್ಲಿ ಉತ್ತರಿಸಿ. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ನೋಡಿ. ಇಲ್ಲಿ ಸ್ವಲ್ಪ ಉತ್ತರಗಳನ್ನು ಲಾಂಗ್ ಆಗಿ ಕೊಡಲಾಗಿದೆ, ಯಾಕಂದರೆ 15-20 ವಾಕ್ಯಗಳಲ್ಲಿ ಉತ್ತರಿಸುವುದಂದರೆ ಸ್ವಲ್ಪ ದೊಡ್ಡದಾಗಿ ಬೇಕಾಗ್ತವೆ ನೋಡಿ. ಜುನಾಗಢದ ಬಗ್ಗೆ ನಾವು ಪ್ರತಿಯೊಂದನ್ನು ಓದುವುದಿಲ್ಲ. ಇದು ಹೈದರಾಬಾದ್ ವಿಲೀನದ ಬಗ್ಗೆ, ಇದು ಕಾಶ್ಮೀರದ ಬಗ್ಗೆ. ಇನ್ನು ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ ನೋಡಿ. ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ನೋಡಿ. ನೋಡ್ತಾ ಹೋಗ್ಬೋದು, ಅಲ್ಲಲ್ಲಿ ಪಾಸ್ ಮಾಡ್ಬೋದು, ಸ್ಕ್ರೀನ್ಶಾಟ್ ಕೂಡ ತಗೋಬೋದು ನೀವು ನೋಡಿ. ಮಿನಿಮಮ್ ಒಂದು 360 ಪಿಕ್ಸೆಲ್ನಲ್ಲಾದರೂ ಇಟ್ಟು ನೋಡಿದರೆ ನಿಮಗೆ ಕ್ಲಿಯರಾಗಿ ಕಾಣ್ತದೆ. ವಿಡಿಯೋ ಕ್ವಾಲಿಟಿಯನ್ನು ಚೆನ್ನಾಗಿ ಹೈ ಕ್ವಾಲಿಟಿ ಇಟ್ಕೋಬೇಕು ನೀವು. ಸಂವಿಧಾನ ರಚನಾ ಸಂಸ್ಥೆ, ಭಾಷಾವಾರು ಪ್ರಾಂತ್ಯಗಳ ಆಯೋಗ. ಉತ್ತರಗಳನ್ನು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ನೋಡಿ. ಕಾರ್ಯದರ್ಶಿ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ನೋಡಿ. ಇವು ಮೇನ್ ಪಾಯಿಂಟ್ಸ್ ಇಲ್ಲಿದ್ದಾವೆ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು. ಇನ್ನು ಅವೈಜ್ಞಾನಿಕ ಭೂಸ್ವಾಧೀನದ ಕುರಿತು ಬರೆಯಿರಿ ನೋಡಿ. ಈ ಕಾಯ್ದೆ ಯಾವಾಗ ಜಾರಿಗೆ ಬಂತು, ಏನು ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಇನ್ನು ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ನೋಡಿ. ಅಗತ್ಯಾಂಶಗಳು ಏನು? ಇವುಗಳನ್ನೇ ವಿವರಿಸಬೇಕು. ಇಲ್ಲಿ ನೋಡಿ 5 ಅಗತ್ಯಾಂಶಗಳಿವೆ. ಜನತೆಯ ಬೆಂಬಲ, ಉತ್ತಮ ಆಡಳಿತ, ಸಮರ್ಥ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ.
ಇನ್ನು ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ನೋಡಿ, ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾದ ಅಂಶಗಳು ನೋಡಿ, ಯಾರು ಮೊದಲು ಇದನ್ನು ಗುರುತಿಸಿದ್ದು? ಎಲೆ ಕಾಫ್ಮನ್. ನೋಡಿ, ಇಲ್ಲಿದೆ ಮೇನ್ ಆನ್ಸರ್. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣವಾದ ಅಂಶಗಳು ಏನೇನು ಅನ್ನೋದನ್ನು ನೋಡ್ಕೊಳ್ಳಿ. ಇನ್ನು ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧದ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ. ನೋಡಿ, ಏನೇನು ಪಾಯಿಂಟ್ಸ್ ಅನ್ನೋದು ನೋಡ್ತಾ ಹೋಗಿ. ನೋಡಿ, ಮಾದರಿ ವ್ಯಕ್ತಿತ್ವ, ಯುವ ಆಂದೋಲನ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ನೋಡಿ, ಪರಿಕಲ್ಪನೆಯಲ್ಲಿ ಏನೇನು ಮೇನ್ ಪಾಯಿಂಟ್ಸ್? ಇವು 6 ಮೇನ್ ಪಾಯಿಂಟ್ಸ್ ಇದ್ದಾವೆ. ಅವನ್ನೇ ಇಲ್ಲಿ ಸ್ವಲ್ಪ ಎರಡೆರಡು ಲೈನ್ ಬರೀಬೇಕು. ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ, ಶಕ್ತಿ ಬಣಗಳು, ರಾಷ್ಟ್ರಾಧಿಪತ್ಯ ಮತ್ತು ಧ್ರುವೀಕರಣ, ಶಕ್ತಿ ಸಮತೋಲನ. ನಂತರ ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ನೋಡಿ, ಭಾರತ ಮತ್ತು ವಿಶ್ವಸಂಸ್ಥೆ. ನೋಡಿ, ಭಾರತ ಯೋಧರ ತಂಡ ಏನೇನು ಮಾಡ್ತು? ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಭಾರತ ಯೋಧರ ತಂಡ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಉತ್ತಮ ಗುಣಮಟ್ಟದ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಭಾಗವಹಿಸುತ್ತಾ ಬಂದಿದೆ. ವಿಶ್ವಸಂಸ್ಥೆಯ ಅನೇಕ ಕಾರ್ಯಾಚರಣೆಗಳಲ್ಲಿ ಭಾರತ ಪೊಲೀಸ್ ಪಡೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಉತ್ತಮವಾಗಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಇದರ ಸಾಹಸ ಪ್ರವೃತ್ತಿಗೆ ಮತ್ತು ಸೇವಾ ಬದ್ಧತೆಗೆ ಗಾಗಿ ವಿಶ್ವ ಗೌರವಕ್ಕೆ ಪಾತ್ರವಾಗಿದೆ. ಇನ್ನು ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ನೋಡಿ, 30ರಿಂದ 40 ವಾಕ್ಯಗಳಲ್ಲಿ ಪಕ್ಷ ಪದ್ಧತಿಯ ಸ್ವರೂಪಕ್ಕೆ ಮೇನ್ ಈ 12 ಪಾಯಿಂಟ್ಸ್ಗಳನ್ನು ಹೇಳಬೇಕು. ನೀವು ಎಲ್ಲ ಪಾಯಿಂಟ್ಸ್ಗಳನ್ನು ಒಂದೊಂದು ಲೈನ್ ಬರೆದ್ರೂ ಆಗುತ್ತೆ. ನೀವು ಈ 12 ಪಾಯಿಂಟ್ಸ್ಗಳನ್ನು ಹೇಳಬೇಕು. ಈಗ ಕೆಲವೊಂದು ಪಾಯಿಂಟ್ಸ್ಗಳು ನಿಮ್ಗೆ ನೆನಪಾರಿದಾವೆ ಅಂದರೆ ಏನು ನಿಮಗೆ ನೆನಪಾಗ್ತಾವಲ್ಲ ಅವೇ ಪಾಯಿಂಟ್ಸ್ಗಳನ್ನು ಸ್ವಲ್ಪ ಡಿಟೇಲ್ ಆಗಿ ಬರೀರಿ. ನೋಡಿ, ಪೀಟಿಗೆ ನೋಡಿ 1, 2 ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗಿ. ನೋಡಿ, 12 ಪಾಯಿಂಟ್ಸ್ಗಳು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರ ಉಪಾಯಗಳನ್ನು ವಿವರಿಸಿ. ನೋಡಿ, ಕೋಮುವಾದಕ್ಕೆ ಕಾರಣ ಮತ್ತು ನಿವಾರಣೋಪಾಯಗಳು, ಜಾತ್ಯತೀತರ ಯೋಜನೆ ಬರೀಬೇಕು. ಕೋಮುವಾದ ಕಾರಣ: ಭಾರತದಲ್ಲಿ ಬ್ರಿಟಿಷರ ನೀತಿ, ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ, ಕೋಮುಗಲಭೆ, ರಾಜಕೀಯ ಪ್ರೇರಿತ ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ಕೋಮುವಾದಕ್ಕೆ ಪರಿಹಾರವಾಗಿ ಜಾತ್ಯತೀತತೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ. ನೋಡಿ, ನೆರೆಹೊರೆ ಶಾಂತಿ ಸಮಿತಿಗಳು, ಇದು ಬೇರೆ ಇದರಲ್ಲಿ ಕೇಳಿದ್ದಾರೆ. ಇವನ್ನೆಲ್ಲ ಸ್ವಲ್ಪ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಇನ್ನು ಉದಾರೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ನೋಡಿ, ಉದಾರೀಕರಣದ ಅರ್ಥ ಮತ್ತು ಅದರ ರಾಜಕೀಯ ಪ್ರಾಮುಖ್ಯತೆ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಅದರ ರಾಜಕೀಯ ಪರಿಣಾಮಗಳು ಏನು? ನೋಡಿ, ಅರ್ಥ, ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ. ಗ್ರಾಹಕ ಸ್ನೇಹಿ, ಸರ್ಕಾರದ ನೀತಿಗಳಿಂದ ಮುಕ್ತ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವದ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ, ಖಾಸಗಿ ಹೂಡಿಕೆದಾರರ ಸಂಸ್ಥೆಗಳನ್ನು ಉತ್ತೇಜಿಸುತ್ತದೆ, ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತದೆ, ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ರಾಜಕೀಯ ಪರಿಣಾಮ ಏನೇನು ಇದರಿಂದ? ಬೌದ್ಧಿಕ ಪಲಾಯನ, ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ, ಪರಿಸರ ವಿನಾಶ ಹೆಚ್ಚುತ್ತದೆ, ಕೆಲವು ವಸ್ತುಗಳ ಬೆಲೆ ನಿಯಂತ್ರಣ, ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ಹಣಕಾಸಿನ ಅಸ್ಥಿರತೆ. ಇನ್ನು ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ನೋಡಿ, ಇವು 12 ಮೂಲ ತತ್ವಗಳು, ವಿದೇಶಾಂಗ ನೀತಿಯ ಮೂಲ ತತ್ವಗಳು. ಅವನ್ನ ಇಲ್ಲಿ ಒಂದೊಂದೇ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿದ್ದಾರೆ. ಮತ್ತು ಪಂಚಶೀಲ ಅಂದ್ರೇನು? ನಿಶಸ್ತ್ರೀಕರಣ, ವಿವಿಧ ರಾಷ್ಟ್ರಗಳ ಬಗ್ಗೆ ಅನುಕಂಪ, ಚಿಕ್ಕ ರಾಷ್ಟ್ರಗಳ ಬಗ್ಗೆ ಒಲವು, ಆಫ್ರಿಕಾ ದೇಶದ ರಾಷ್ಟ್ರಗಳ ಬಗ್ಗೆ ವಿಶೇಷ ಆಸಕ್ತಿ, ಶೀತಲ ಸಮರಕ್ಕೆ ವಿರೋಧ. ಇದೇ ರೀತಿ ಪತ್ರಿಕೆ 2 ಮತ್ತು 3 ಕೂಡ ನೋಡೋಣ, ಮತ್ತೆ ಭೇಟಿಯಾಗೋಣ.